ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೇಲಿ BB ರೆಸಾರ್ಟ್ ಅನ್ನೋ ಟಾಸ್ಕ್ನ ಕೊಟ್ಟಿದ್ರು. ಅದರಲ್ಲಿ 2 ತಂಡಗಳಾಗಿ ಡಿವೈಡ್ ಆಗಿದ್ರು. ಯಾವ ರೀತಿ ಇತ್ತು ಅಂತ ನೀವು ಕೂಡ ನೋಡಿದ್ದೀರಾ. ಅದರಲ್ಲೂ ರಜತ್, ಮೋಕ್ಷಿತಾ ಅವರ ಟೀಮ್ ಅಂತೂ ಸಖತ್ ಎಂಟರ್ಟೈನಿಂಗಾಗಿ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಯಾವುದೇ ರೀತಿಯ ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇಲ್ಲ. ಯಾಕೆ ಅನ್ನೋದಾದರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕೂಡ ಯಾವುದೇ ರೀತಿಯ ಎಲಿಮಿನೇಷನ್ ಇಲ್ಲ. ಆ ಕಾರಣದಿಂದಾಗಿ ನಾಮಿನೇಷನ್ ಪ್ರಕ್ರಿಯೆ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈಗ 3ನೇ ಹಂತ ಅಂತಲೇ ಹೇಳ್ಬೋದು. ಟಾಸ್ಕ್ನ 3ನೇ ಹಂತ. 2 ತಂಡಗಳಿಗೆ ಈಗ ಟಾಸ್ಕ್ನ ಕೊಟ್ಟಿದ್ದಾರೆ. ಇದು ಪೈಪೋಟಿ ಆಗುವಂಥ ಟಾಸ್ಕ್ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಫಿಸಿಕಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ಒಂದು ಬಾಲ್ನ ಇಟ್ಟಿರ್ತಾರೆ, ಬಾಲನ್ನು ತಮ್ಮದಾಗಿಸ್ಕೊಳ್ಳುವಂಥದ್ದು ಈ ಟಾಸ್ಕ್ ಆಗಿರುತ್ತೆ. ಫಿಸಿಕಲಿ ಆಡುವಂಥ ಟಾಸ್ಕ್ ಇದು. ಮನೆಯ ಸ್ಪರ್ಧಿಗಳು ಅಂದರೆ 5 ಜನರಲ್ಲಿ ಒಬ್ಬರು ಉಸ್ತುವಾರಿ ಆಗಿರಬೇಕು. ಇನ್ನು 4 ಸ್ಪರ್ಧಿಗಳು ಆಟವನ್ನು ಆಡಬೇಕಾಗಿರುತ್ತೆ. ಅದೇ ರೀತಿ 2 ತಂಡಗಳಲ್ಲಿ ಆಡಬೇಕಾಗಿರುತ್ತೆ. ಅತಿ ಹೆಚ್ಚು ಬಾಲ್ಗಳನ್ನ ಯಾರು ಕಲೆಕ್ಟ್ ಮಾಡ್ತಾರೋ ಆ ತಂಡ ಇಲ್ಲಿ ವಿನ್ ಆಗುತ್ತೆ ಅಂತ ಹೇಳಿರ್ತಾರೆ. ಅದೇ ರೀತಿಯಲ್ಲಿ ಹನುಮಂತು, ಗೌತಮಿ ಅವರ ಟೀಮ್ ವಿನ್ ಆಗಿದೆ ಅಂತಲೇ ಹೇಳ್ಬೋದು. ಹನುಮಂತು, ಮಂಜು ಅವರು ತುಂಬಾ ಟೆಕ್ನಿಕಲ್ ಆಗಿ ಬಾಲ್ನ ಎತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ಆಟವನ್ನು ಆಡಿದ್ರು, ಹೇಗೆ ಬಾಲ್ನ ಎತ್ಕೊಬಂದು ತಮ್ಮ ಟೀಮ್ನ ಗೆಲ್ಲಿಸಿದ್ದಾರೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ತ್ರಿವಿಕ್ರಮ್ ಅವರು ಭವ್ಯನ ಬಿಟ್ಟು ಮೋಕ್ಷಿತಾ ಅವರ ಜೊತೆ ಸ್ವಲ್ಪ ಕ್ಲೋಸ್ ಆಗ್ತಾ ಇದ್ದಾರೆ. ಭವ್ಯರು ಸ್ವಲ್ಪ ದೂರವಾಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಭವ್ಯ ತ್ರಿವಿಕ್ರಮ್ ಅಥವಾ ಮೋಕ್ಷಿತಾ ತ್ರಿವಿಕ್ರಮ್ ಇಬ್ಬರಲ್ಲಿ ಯಾವ ಪೇರ್ ನಿಮಗೆ ಇಷ್ಟ ಆಯಿತು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.